5,000 ವರ್ಷಗಳ ಹಿಂದಿನ ಮಾನವನ ಪಳೆಯುಳಿಕೆ ಪತ್ತೆಯಾಗಿದೆಯಾ? ಉತ್ಖನನದ ವೇಳೆ ಅಚ್ಚರಿಯ ಸಂಗತಿ ಬಯಲು. ಬಳ್ಳಾರಿಯಲ್ಲಾದಂತಹ ಘಟನೆ. ತೆಕ್ಕಲಕೋಟೆ ಪಟ್ಟಣದ ಗೌಡರ ಮೂಲೆ ಬೆಟ್ಟದಲ್ಲಿ ಉತ್ಖನನ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣ ಅದು. ಅಲ್ಲಿ ಉತ್ಖನನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ 5.5 ಅಡಿ ಉದ್ದದ ಅಸ್ಥಿಪಂಜರ ಪತ್ತೆಯಾಗಿದೆ. ಮೇಲ್ಕಲ್ಲಿಟ್ಟು ಶವ ಸಂಸ್ಕಾರ ಮಾಡಿದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು ನೋಡಿ ಗಮನಿಸ್ತಾ ಇದ್ದೀವಿ. ಮಾನವನ ತಲೆಬುರುಡೆ ಸುಮಾರು 3 ರಿಂದ 5,000 ವರ್ಷಗಳಷ್ಟು ಹಿಂದಿನದ್ದು ಅಂತ ಮಾಹಿತಿ ಸಿಗ್ತಾ ಇದೆ. ಉತ್ಖನನ ತಂಡದ ಸಹ ನಿರ್ದೇಶಕಿ ನಮಿತಾ ಎಸ್ ಸುಗಂಧಿ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಅಮೆರಿಕಾದ ಹಾರ್ಟ್ವಿಕ್ ವಿವಿ ಪ್ರಾಧ್ಯಾಪಕಿಯಾಗಿದ್ದಾರೆ ನಮಿತಾ. ಪಳೆಯುಳಿಕೆ ಬಗ್ಗೆ ತನಿಖೆಯನ್ನು ಅಧಿಕಾರಿಗಳೀಗ ಮುಂದುವರೆಸಿದ್ದಾರೆ. ಇತ್ತೀಚೆಗೆ ಒಂದಲ್ಲ ಒಂದು ಕಡೆ ಉತ್ಖನನದ ಸುದ್ದಿಗಳು ಭಾರಿ ಸದ್ದು ಮಾಡ್ತಾ ಇದೆ. ಈ ಮಧ್ಯೆ ಬಳ್ಳಾರಿಯಲ್ಲಿ ಉತ್ಖನನದ ವೇಳೆ ಸಿಕ್ಕಂತಹ ಈ ಪಳೆಯುಳಿಕೆ ಇದೆಯಲ್ಲ, ಇದು ಬಹಳಷ್ಟು ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ತೆಕ್ಕಲಕೋಟೆ ಪಟ್ಟಣದಲ್ಲಾಗಿರುವಂತಹ ಘಟನೆ. ಸಿರುಗುಪ್ಪ ತಾಲೂಕಿನಲ್ಲಿದೆ ತೆಕ್ಕಲಕೋಟೆ ಪಟ್ಟಣ. ಮಾನವನ ತಲೆಬುರುಡೆ ನಾವು ನೋಡ್ತಾ ಇದ್ದೀವಿ. ಅಲ್ಲಿ 5.5 ಅಡಿ ಉದ್ದದ ಅಸ್ಥಿಪಂಜರ ಪತ್ತೆಯಾಗಿರೋದು. ಇದು ಸುಮಾರು 5,000 ವರ್ಷಗಳ ಹಿಂದಿನ ಪಳೆಯುಳಿಕೆ ಎನ್ನುವಂಥ ಮಾಹಿತಿ. ಪ್ರಾಧ್ಯಾಪಕಿ ಮಾತನಾಡಿದ್ದಾರೆ ನಮಿತಾ ಅವರು, ಕೇಳೋಣ ಬನ್ನಿ. Knew about the agriculture from about 5,000 years back. 5,000 years back. Yes. Around 3,000 BC, 2,500 BC, they began with the goat, with the goats pastoralism, then the local millets, right, those things. They started growing. They started growing those things. Then ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿನಾಯಕ್ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ವಿನಾಯಕ್, ನಿಜಕ್ಕೂ ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಇತ್ತೀಚೆಗೆ ಉತ್ಖನನದ ಸುದ್ದಿಗಳು ಬಹಳ ಸದ್ದು ಮಾಡ್ತಾ ಇರುವಾಗ ಈಗ ಸಿಕ್ಕಿರುವಂತಹ ಈ ಅಸ್ಥಿಪಂಜರ ಏನ್ ಕತೆ ಹೇಳ್ತಾ ಇದೆ, ಏನೇನ್ ಮಾಹಿತಿ ಲಭ್ಯ ಆಗ್ತಾ ಇದೆ, ಮುಂದುವರಿಸಿದಾರ ಉತ್ಖನನವನ್ನ ಹೇಗೆ? ಖಂಡಿತ ಈ ಪ್ರಕರಣ ಸಂಬಂಧಪಟ್ಟದ್ದು ಅಂತಂದರೆ, ಕೇವಲ ಕರ್ನಾಟಕದಲ್ಲಿ ಉತ್ಖನನ ಲಕ್ಕುಂಡಿ ಸಾಕಷ್ಟು ಭಾಗದಲ್ಲಿ ಸದ್ದು ಮಾಡಿತ್ತು. ಅಂದರೆ ಉತ್ಖನನ ಸಂಬಂಧಪಟ್ಟಂತೆ ಈಗ ಬಳ್ಳಾರಿಯ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಕೂಡ ಸಾಕಷ್ಟು ಒಂದು ರೀತಿ ವಿಶಿಷ್ಟತೆಯನ್ನು ಪಡ್ಕೊಂಡಿರುವಂಥದ್ದು. ಇಲ್ಲಿ ನವಶಿಲಾಯುಗದಿಂದ ಹಿಡಿದು ನಾವು ಲೋಹ ಕಾಲವಾಗದವರೆಗೂ ಕೂಡ ಸಾಕಷ್ಟು ಕುರುಹುಗಳನ್ನು ಕಾಣ್ತಾ ಇರುವಂಥದ್ದು. ನಾವೀಗ ತೆಕ್ಕಲಕೋಟೆಯ ಗೌಡ್ರ ಮೂಲೆ ಪ್ರದೇಶದಲ್ಲಿದ್ದೀವಿ. ತಾವು ಗಮನಿಸ್ತಾ ಇರ್ಬೋದು, ಇಲ್ಲಿ ಒಂದು 5.5 ಫೀಟ್ ಉದ್ದದ ಒಂದು ಸ್ಕೆಲ್ಟನ್, ಅಂದರೆ ಮಾನವನ ಆಸ್ತಿ ಪಂಜರದ ರೂಪದಲ್ಲಿರ್ತಕ್ಕಂಥ ಒಂದು ಪತ್ತೆ ಆಗಿರುವಂಥದ್ದು. ಇಲ್ಲಿ ಸಂಶೋಧಕರು, ಅಂದರೆ ಅಮೇರಿಕದಿಂದ ಬಂದಿರತಕ್ಕಂತಹ ನಮಿತಾ ಎಸ್ ಅಂತೇಳಿ, ಇವರು ಇಲ್ಲಿ ಉತ್ಖನನವನ್ನು ಕಳೆದ 1 ತಿಂಗಳಿಂದ ಮಾಡ್ತಾ ಇದ್ದಾರೆ. ಸಂಶೋಧನೆಗೋಸ್ಕರನೇ ಅವರು ಅಮೇರಿಕದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಅಂದರೆ ಪ್ರಾಗೈತಿಹಾಸಿಕ ಕಾಲದ ಸಾಕಷ್ಟು ಕುರುಹುಗಳು ಈ ಭಾಗದಲ್ಲಿ, ಈ ಗುಡ್ಡದಲ್ಲಿ ಪತ್ತೆ ಆಗಿರೋದಾಗಿ ಇಲ್ಲಿ ಸಾಕಷ್ಟು ರೀತಿ ಉತ್ಖನನ ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 1 ವಾರದ ಹಿಂದೆ ಈ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದಾರೆ, ಈ ಭಾಗದಲ್ಲಿ ಒಂದು ಮಾನವನ ಮೂಳೆ ಪತ್ತೆ ಆಗಿತ್ತು. ಹೀಗಾಗಿ ಆ ಕುರಿತಂತೆ ಸಾಕಷ್ಟು ಆಳವಾಗಿ ಒಂದು ತೋಡಿದಾಗ ಅಲ್ಲಿ ಮಾನವನ ಅಸ್ಥಿಪಂಜರ ದೊರೆತಿದೆ. ಈ ಅಸ್ಥಿಪಂಜರ ಸರಿಸುಮಾರು 3,500 ರಿಂದ 5,000 ವರ್ಷಗಳ ಹಿಂದಿನದು ಅನ್ನೋ ಮಾಹಿತಿಯನ್ನು ಇಲ್ಲಿ ಅವರು ಕೊಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಆ ಸಂದರ್ಭದಲ್ಲಿ, ಅಂದರೆ ಆ ಕಾಲದ 5,000 ವರ್ಷಗಳ ಹಿಂದುಗಡೆ ಇಲ್ಲಿ ಇರ್ತಕ್ಕಂತಹ ಜನರು ಶವ ಸಂಸ್ಕಾರದ ಪದ್ಧತಿಯನ್ನು ಹೊಂದಿದ್ರು. ಅಂದರೆ ಶವವನ್ನು ಹೂಳುವಂತಹ ಪದ್ಧತಿಯನ್ನು ಅವರು ಅನುಗುಣ ಮಾಡ್ಕೊಳ್ತಾ ಬಂದಿದ್ರು. ಮೊದಲೆಲ್ಲ ಏನಿತ್ತಂತಂದರೆ ಮಾನವನ ದೇಹಗಳು, ಅದು ಮಾನವರು ಮೃತಪಟ್ಟಾಗ ಆ ದೇಹಗಳನ್ನು ಹಾಗೆ ಬಿಟ್ಟು ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಇತ್ತು. ಆದರೆ ನಂತರ 5,000 ವರ್ಷಗಳಲ್ಲಿ ಈ ಭಾಗದಲ್ಲಿ ಮಾನವನ ಮೃತದೇಹಗಳನ್ನ ಹೂಳುವಂತಹ ಪದ್ಧತಿ, ಅಂದರೆ ಶವ ಸಂಸ್ಕಾರ ಮಾಡುವಂಥ ಪದ್ಧತಿ ಕೂಡ ರೂಢಿಲಿತ್ತು ಅನ್ನೋ ಬಗ್ಗೆ ಇದೊಂದು ರೀತಿ ಕುರುಹನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ನಾವು ಇತಿಹಾಸಕಾರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಪ್ರಮುಖವಾಗಿ ಇಲ್ಲಿ ಯಾವ ಕಾರಣಕ್ಕೆ ಏನೇನು ವಿಶಿಷ್ಟತೆಯನ್ನು ಈ ತೆಕ್ಕಲಕೋಟೆ ಭಾಗ ಹೊಂದಿದೆ ಅಂತೇಳಿ. ಸರ್, ಈಗ ತೆಕ್ಕಲಕೋಟೆ ಭಾಗ ಸಾಕಷ್ಟು ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥದ್ದು. ಪ್ರಮುಖವಾಗಿ ಪ್ರಾಗೈತಿಹಾಸಿಕ ಕಾಲ ಆಗಿರ್ಬೋದು, ನವಶಿಲಾಯುಗ ಆಗಿರ್ಬೋದು, ಲೋಹಯುಗವಾಗಿ ಸಾಕಷ್ಟು ಗುರುಗಳು ಪತ್ತೆ ಆಗಿರುವಂಥದ್ದು. ಇದೀಗ ಮಾನವನ ಅಸ್ಥಿಪಂಜರ ದೊರೆತಿರುವಂಥದ್ದು. ಏನು ಮಾಹಿತಿ ಇದೆ ಸರ್ ಇಲ್ಲಿ? ಸರ್, ಇಲ್ಲಿ ದೊರೆತಿರ್ತಕ್ಕಂತಹ ಮಾನವನ ಅಸ್ಥಿಪಂಜರ ಸುಮಾರು 3,500 ರಿಂದ 5,000 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಮ್ಮ ಹಾರ್ಟ್ವಿಕ್ ವಿಶ್ವವಿದ್ಯಾನಿಲಯದ ಅಮೆರಿಕದಿಂದ ಬಂದಿರತಕ್ಕಂತಹ ನಮಿತಾ ಎಸ್ ಸುಗಂಧಿ ಮೇಡಮ್ ಅವರು ಹೇಳಿದ್ದಾರೆ. ಅದನ್ನು ನಿನ್ನೆ ಬಂದಿರತಕ್ಕಂತಹ ಶೇಜೇಶ್ವರ್ ಸಾರ್ ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಬಂದಿದ್ದರು. ಅವರು ಸಹಿತವಾಗಿ ನಾವು ಅದನ್ನು ಕಾಲಗಣನೆಯನ್ನು ಅಂದಾಜಿಸಬಹುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿರ್ತಕ್ಕಂತಹ ಮನುಷ್ಯನ ಈಗ ತಾವು ನೋಡ್ತಾ ಇದ್ದೀರಾ, ಅದು ಒಂದಲ್ಲ 2 ಅಸ್ಥಿಪಂಜರಗಳು ಇಲ್ಲಿ, ಒಂದರ ಪಕ್ಕದಲ್ಲಿ 2 ಅಸ್ಥಿಪಂಜರಗಳು ಇಲ್ಲಿ ನಮಗೆ ಇಲ್ಲಿ ಸಿಕ್ಕಿದ್ದಾವೆ. ಇಲ್ಲಿ ಶವ ಸಂಸ್ಕಾರವನ್ನು ಯಾವ ರೀತಿ ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಜೊತೆಯಲ್ಲಿ ಈಗ ಇನ್ನೂ ಒಂದು ಶವವನ್ನು ಸಂಪೂರ್ಣವಾಗಿ ತೆಗಿಯೋಕೆ ಆಗಿಲ್ಲ. ಯಾಕೆಂತಂದರೆ ಆ ಶವದ ಮೇಲ್ಗಡೆ ಅವರು ಕಲ್ಲುಗಳನ್ನು ಇಡ್ತಾ ಇದ್ರು ಅಂತಕ್ಕಂಥದ್ದಕ್ಕೆ ಪುರಾವೆಯಾಗಿ ಒಂದು
ಶವದ ಮೇಲೆ ಈಗೂ ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಕಲ್ಲಿದೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಜನ, ಇಲ್ಲಿ ವಾಸ ಮಾಡ್ತಕ್ಕಂಥವರು ಶವ ಸಂಸ್ಕಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎದೆ ಮೇಲೆ, ಹೊಟ್ಟೆ ಭಾಗದಲ್ಲಿ ಅಥವಾ ಕೆಳಗಡೆ ಮತ್ತು ಕಾಲಿನಲ್ಲಿ ಎಲ್ಲರೂ ಕೂಡ ಅವರು ಶವದ ಮೇಲ್ಗಡೆ ಕಲ್ಲುಗಳನ್ನು ಇಡ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿಯನ್ನು ಇಲ್ಲಿ ನೋಡಬಹುದು. ಹಾಗೆಯೇ ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ವಸ್ತುಗಳು ಕೂಡ, ಇತಿಹಾಸಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ವಸ್ತುಗಳು ಕೂಡ ಇಲ್ಲಿ ದೊರೆತಿರೋದ್ರಿಂದ ಈ ಭಾಗದಲ್ಲಿ ಇತಿಹಾಸ ಕೇವಲ ಪ್ರಾಗೈತಿಹಾಸಿಕ ಮಾತ್ರ ಅಲ್ಲ, ಜೊತೆಯಲ್ಲಿ ನವಶಿಲಾಯುಗ, ಲೋಹಯುಗ ಮತ್ತು ಸೂಕ್ಷ್ಮ ಶಿಲಾಯುಗದ ಅವಶೇಷಗಳು ಕೂಡ ಇಲ್ಲಿ ದೊರೆತಿರೋದ್ರಿಂದ ಇದನ್ನು ಪ್ರಿಸರ್ವ್ ಮಾಡ್ತಕ್ಕಂಥದ್ದು ಮತ್ತು ಇದನ್ನು ಸಂರಕ್ಷಣೆ ಮಾಡಿ ಮುಂದಿನ ತಲೆಮಾರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗಿದೆ ಸರ್. ರೈಟ್. ಇಲ್ಲಿರ್ತಕ್ಕಂಥ ಇತಿಹಾಸಕಾರರ ಮಾತಾಗಿರುವಂತಂದ್ರೆ ಪ್ರಮುಖವಾಗಿ ಇಲ್ಲಿ ನವಶಿಲಾಯುಗದಿಂದ ಹಿಡಿದು ಲೋಹ ಕಾಲದವರೆಗೂ ಮತ್ತು ಪ್ರಸ್ತುತವಾಗಿ ಕೂಡ ಸಾಕಷ್ಟು ಕುರುಹುಗಳು ಪತ್ತೆ ಆಗ್ತಾ ಇದಾವೆ. ಹೀಗಾಗಿ ಸರ್ಕಾರ ಈ ಕಡೆ ಗಮನ ವಹಿಸಿ ಇದನ್ನ ಒಂದು ರೀತಿ ಸಂಸ್ಕರಣಾ ಘಟಕವಾಗಿ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಆಗ್ರಹ ಮಾಡ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.